ಇತ್ತ ಯುವ ಮುಖಗಳಿಗೆ ಸಂಪುಟದಲ್ಲಿ ಸ್ಥಾನಮಾನ ನೀಡುವುದಕ್ಕೆ ಚಿಂತನೆ ಕೂಡ ಈಗಾಗಲೇ ನಡೆಸಲಾಗಿದ್ದು ಯಂಗ್ ತುರ್ಕ್ ಆಯ್ಕೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಈಗಾಗಲೇ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಸುನಿಲ್ ಕನಗೋಳು ಸೇರಿದಂತೆ ಇತರರಿಂದ ಮಾಹಿತಿಯನ್ನ ನೀಡಲಾಗಿದ್ದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈಗಾಗಲೇ ರಾಹುಲ್. ಯುವ ಸಮುದಾಯದ ಜೊತೆ ಚರ್ಚೆ ಕೂಡ ನಡೆಸಲಾಗಿದೆ. ಯುವ ಸಮುದಾಯದ ಜೊತೆ ಸಂಪರ್ಕ ಹೊಂದಿರುವಂತಹ ಶಾಸಕರಿಗೆ ಮಣೆ ಹಾಕುವುದಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ಆಗಿದೆ. ಯುವ ಸಮುದಾಯ ಜೊತೆಗೆ ಯಾರೆಲ್ಲ ಸಂಪರ್ಕಗಳನ್ನ ಹೊಂದಿದ್ದಾರೋ ಅಂತಹ ಶಾಸಕರ ಗುರುತಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಇಮೇಜ್ ನ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಇದು ಸಹಕಾರಿಯಾಗುತ್ತೆ ಎನ್ನುವಂತ ಚಿಂತನೆಯನ್ನ ರಾಹುಲ್ ಮಾಡಿದ್ದು. ಇದರ ಬಗ್ಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯುವ ಮುಖಗಳಿಗೆ ಅಂದ್ರೆ ಸಂಪುಟಕ್ಕೆ 2ನೇ ಬಾರಿ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆಯಾಗ್ತಾರೆ ಇರುವಂತಹ ಕುತೂಹಲಗಳು ಕೂಡ ಇತ್ತು. 60-40 ಸೂತ್ರ ಅಂತ ಮೊದಲಿಗೆ ಹೇಳಲಾಯಿತು. ನಂತರದ ಯುವ ಮುಖಗಳಿಗೆ ಮಣೆ ಹಾಕಲಾಗುತ್ತೆ. ಹಿರಿಯರಿಗೂ ಕೂಡ ಸ್ಥಾನಮಾನಗಳಿದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಕಂಪ್ಲೀಟ್ ಆದಂತಹ ಚಿತ್ರಣಗಳು ಬದಲಾಗಿದೆ. ಯಾಕಂದ್ರೆ ದೆಹಲಿಯಲ್ಲಾದಂತಹ ಜಂತರ್ ಮಂತರ್ನಲ್ಲಾದಂತಹ ಜನ್ಜಿ ಪ್ರತಿಭಟನೆ ಏನಿತ್ತು, ವಿಶ್ವದಾದ್ಯಂತ ಯಾವ ರೀತಿ ಸದ್ದು ಮಾಡ್ತು ಅಂತ ಅದನ್ನ ಮನಗಂಡಿರುವಂತಹ ರಾಹುಲ್ ಗಾಂಧಿ ಈಗ ಯುವ ಮುಖಗಳಿಗೆ ಅಂದ್ರೆ ಜನ್ಜಿಗಳಿಗೆ ಅಥವಾ ಯುವಕರಿಗೆ ಯಾರೆಲ್ಲ ಅಟ್ರಾಕ್ಟ್ ಆಗಿರ್ತಾರೋ ಅಂದ್ರೆ ಅವರನ್ನ ನಾವು ಗಮನಿಸಿದ ಯುವ ಸಮುದಾಯದ ಜೊತೆ ಹೆಚ್ಚಿನ ಸಂಪರ್ಕಗಳನ್ನ ಯಾವೆಲ್ಲ ನಾಯಕರು ಹೊಂದಿದ್ದಾರೆ, ಅವರ ಚಿಂತನೆಗಳನ್ನ ಹೇಗೆ ಅರ್ಥ ಮಾಡಿಕೊಳ್ತಾರೆ, ಅವರನ್ನ ಅಟ್ರಾಕ್ಟ್ ಮಾಡಬಲ್ಲಂತಹ ನಾಯಕರು ಯಾರಿದ್ದಾರೆ, ಇದೆಲ್ಲದರ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸಲಾಗಿದ್ದು ಅಂಥ ಶಾಸಕರಿಗೆ ಹೆಚ್ಚಿನ ಮಣೆಯನ್ನು ಹಾಕಲಾಗುತ್ತೆ ಅಂತ ಹೇಳಲಾಗ್ತದೆ. ಅಂತಹ ಶಾಸಕರನ್ನ ಗುರುತಿಸಿ ಅಂತ ರಾಹುಲ್ ಗಾಂಧಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಲಿಸ್ಟ್ ಕೂಡ ಈಗಾಗಲೇ ರೆಡಿಯಾಗಿದೆ. ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಸೋಮವಾರ ಎಲ್ಲದಕ್ಕೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಸಂಪುಟ ವಿಸ್ತರಣೆ ಕಾರ್ಯಕ್ಕೆ ಈಗ ಚುರುಕುಗೊಂಡಿದ್ದು ರಾಜ್ಯದಲ್ಲಿ ಪ್ರತಿಭಟನೆಯ ನಂತರದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಲಾಗ್ತದೆ. ಇದೀಗ ಸ್ಪೀಕರ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಬಸವರಾಜ ರಾಯರೆಡ್ಡಿಗೆ ಸ್ಪೀಕರ್ ಆಫರ್ ಅನ್ನ ಕೊಟ್ಟಿದ್ದಾರೆ ನಾಯಕರು. ಕಲಬುರಗಿಯ ಬಿಆರ್ ಪಾಟೀಲ್ ಹೆಸರನ್ನ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಎಚ್.ಕೆ. ಪಾಟೀಲ್ ಪರ ಒಲವು ತೋರಿದ್ದಾರೆ ಡಿಕೆ ಶಿವಕುಮಾರ್. ಅಂತಿಮ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ ರಾಜ್ಯ ನಾಯಕರು. ರಾಜ್ಯದಲ್ಲಿರುವಂತಹ ನಾಯಕರು ಒಂದಷ್ಟು ಜನರ ಹೆಸರನ್ನ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂತಿಂತವರೇ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಪೀಕರ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಭಾರಿ ಚರ್ಚೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಸವರಾಜ ರಾಯರೆಡ್ಡಿ ಅವರಿಗೆ ಸ್ಪೀಕರ್ ಆಫರ್ ಅನ್ನ ಈಗಾಗಲೇ ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಕಲಬುರಗಿಯ ಬಿಆರ್ ಪಾಟೀಲ್ ಹೆಸರು ಕೂಡ ಸಿದ್ದರಾಮಯ್ಯನವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಎಚ್.ಕೆ. ಪಾಟೀಲ್ ಪರವಾಗಿ ಒಲವನ್ನ ಆಯ್ತಾ ಡಿಕೆ ಶಿವಕುಮಾರ್ ತೋರ್ತಿದ್ದಾರೆ. ಹಾಗಾಗಿ ಅಂತಿಮ ಆಯ್ಕೆ ಯಾರ್ದಾಗುತ್ತೆ ಅನ್ನೋದು ಸದ್ಯದ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಒಂದಷ್ಟು ಹೆಸರುಗಳನ್ನು ಸೂಚಿಸಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಕೂಡ ಹೆಸರನ್ನು ಸೂಚಿಸಿರುವುದಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಒಂದು ಚಿತ್ರಣವೇ ಕಂಪ್ಲೀಟ್ ಆಗಿ ಬದಲಾಗುವ ಸಾಧ್ಯತೆಗಳಿದೆ. ಈಗಾಗಲೇ ಮೂವರು ನಾಯಕರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿಯೊಟ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತನಾಡಿದ್ದಾರೆ, ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಚರ್ಚೆಗಳಾಗಿದೆ, ಸುದೀರ್ಘವಾದಂತಹ ಚರ್ಚೆ. ಸಂಪುಟ ವಿಸ್ತರಣೆ ಸರ್ಕಸ್ ನಡುವೆ ಬೆಳಗಾವಿ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿದೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಬೆಳಗಾವಿಯ ಪಾಲಿಟಿಕ್ಸ್. ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವುದಕ್ಕೆ ಡಿಕೆ ನಿರಂತರ ಯತ್ನವನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿ ನಾಯಕರ ಜೊತೆ ಸಿಎಂ ಡಿಕೆ ಮಾತುಕತೆಯನ್ನು ನಡೆಸಿದ್ದು ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮೂವರು ಪ್ರಮುಖ ನಾಯಕರೊಂದಿಗೆ ಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲೆಯ ಮೂವರಲ್ಲಿ ಇಬ್ಬರಿಗೆ ಮಂತ್ರಿ ಸ್ಥಾನ ಸಿಗಬಹುದು ಅಂತ ಲೆಕ್ಕಾಚಾರಗಳಾಗಿದ್ದು ಜಿಲ್ಲೆಯ ಒಬ್ಬರಿಗೆ ಮಂತ್ರಿ ಪಟ್ಟ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಯಾರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ಕೂಡ ಜೋರಾಗಿದ್ರು. ಉಳಿದವರು ಯಾರ್ಯಾರಿರ್ತಾರೋ ಅವರೆಲ್ಲರೂ ಕೂಡ ಸಹಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ನಾಯಕರೊಟ್ಟಿಗೆ ಮಾತುಕತೆಯನ್ನು ನಡೆಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿ ನಾಯಕರ ಜೊತೆಗೆ ಈಗಾಗಲೇ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಬೆಳಗಾವಿ ಪಾಲಿಟಿಕ್ಸ್ ಕಾರಣವಾಗಿದ್ದು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ನಿರಂತರವಾದ ಯತ್ನವನ್ನು ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮೂವರೊಟ್ಟಿಗೆ ಈಗಾಗಲೇ ಮಾತುಕತೆಯನ್ನು ನಡೆಸಲಾಗಿದೆ. ಇಬ್ಬರಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಮೂವರು ಕೂಡ ಪ್ರಮುಖ ನಾಯಕರೇ ಆಗಿರೋದ್ರಿಂದಾಗಿ ಇನ್ ಕೇಸ್ ಒಬ್ರಿಗೆ ಸಿಕ್ಕಿದ್ರೂ ಕೂಡ ಬೇರೆಯವರು ಸಹಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಒಂದು ಲಿಸ್ಟ್ ಕೂಡ ರೆಡಿಯಾಗಿದೆ. ಅದು ನಾಯಕರ ಕೈ ಸೇರ್ತಾ ಇದ್ದಂತೆ ಸೋಮವಾರ ಸಂಜೆ ಪ್ರಮಾಣ ವಚನಕ್ಕೆ ಈಗಾಗಲೇ ಎಲ್ಲ ವೇದಿಕೆಗಳನ್ನು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ರಾಜಕೀಯದಲ್ಲಿ ಈಗ ರಾಜಕೀಯದ ಆಟಗಳು ಗರಿಗೆದರ್ತಾ ಇದ್ದು ಎಲ್ಲ ಶಾಸಕರಲ್ಲೂ ಕೂಡ ಹೊಸ ಹುರುಪು ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ದೆಹಲಿಯಿಂದ ಬಂದಿರುವಂತಹ ನಾಯಕರು ಆಸೆಗಣ್ಣಿನಿಂದ ಕಾಯ್ತಾ ಇದ್ದಾರೆ. ಇನ್ನು ಮತ್ತೆ ಸಂಪುಟಕ್ಕೆ ಎಂಟ್ರಿ ಕೊಡೋದಕ್ಕೆ ನಾಗೇಂದ್ರ ಈಗ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ.
ಸಂಪುಟಕ್ಕೆ ನಾಗೇಂದ್ರ ಮರುಸೇರ್ಪಡೆ ಆಗಬೇಕು ಅನ್ನೋ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ನಾಗೇಂದ್ರನ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಎಸ್ಐಟಿಗಾಗಲೇ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಕಾನೂನು ತಜ್ಞರ ಮೊರೆ ಹೋಗಿದೆ ಹೈಕಮಾಂಡ್. ಅವರಿಗೆ ಕೊಡಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘವಿಯ ಮೊರೆ ಹೋಗಿದ್ದು ಅಭಿಷೇಕ್ ಮನು ಸಿಂಘವಿ ಅಭಿಪ್ರಾಯವನ್ನ ಪಡೆಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ನಾಗೇಂದ್ರ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈಗಾಗಲೇ ಚರ್ಚೆಗಳು ಶುರುವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ಎರಡನೇ ಸಂಪುಟ ಸಚಿವ ವಿಸ್ತರಣೆ ಆಗುವಂತಹ ಸಮಯ ಇದು. ಎಲ್ಲಾ ಶಾಸಕರು ಕೂಡ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ನಮ್ಮ ಜಿಲ್ಲೆಗೆ ಸಿಗಬಹುದು ಅಥವಾ ನಮ್ಮ ಭಾಗಕ್ಕೆ ಸಿಗಬಹುದು ಅನ್ನುವಂಥ ಆಸೆಗಣ್ಣಿನಿಂದ ನೋಡ್ತಿದ್ದಾರೆ. ಆದರೆ ಹೈಕಮಾಂಡ್ ಲೆಕ್ಕಾಚಾರ ಕೂಡ ಬೇರೆ ಆಗಿದೆ. ಜನ್ಸಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜೊತೆಗೆ ಯುವಕರೊಟ್ಟಿಗೆ ಯಾರೆಲ್ಲ ಹೆಚ್ಚಿನ ಸಂಭಾಷಣೆಗಳಿರುತ್ತೋ, ಒಲವನ್ನು ಹೊಂದಿರುತ್ತಾರೋ ಅಂತ ನಾಯಕರನ್ನ ಗುರುತಿಸಿ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಯಾವ ರೀತಿ ಲೆಕ್ಕಾಚಾರಗಳಾಗ್ತಾ ಇದೆ ಅಂತ? ಶಕುಂತಲಾ, ಈಗಾಗಲೇ ಹಿರಿಯರು ಒಂದು ಕಡೆಗೆ, ಕಿರಿಯರು ಒಂದು ಕಡೆಗೆ, ಜೊತೆಗೆ ಯುವ ಮಕ್ಕಳು ಒಂದು ಕಡೆಗೆ, ಇದೆಲ್ಲವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಹೈಕಮಾಂಡ್ ನಾಯಕರು ವೆರಿ ಇಂಪಾರ್ಟೆಂಟ್ಲಿ ರಾಹುಲ್ ಗಾಂಧಿ ಈಗಾಗಲೇ ಸಂಪುಟವನ್ನು ಹೊಸ ರೀತಿಯಲ್ಲಿ ಯುವಕರಿಗೆ ಅಪ್ರೋಚಬಲ್ ಆಗಿರುವಂಥ ರೀತಿಯಲ್ಲಿ ರಚನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಈಗಾಗಲೇ ದೇಶಾದ್ಯಂತ ಜನ್ಜಿ ಹೋರಾಟ ಸೇರಿದಂತೆ, ವಿದ್ಯಾರ್ಥಿಗಳ ಹೋರಾಟ ಸೇರಿದಂತೆ ಯುವ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಪದೇ ಪದೇ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮಾತುಗಳನ್ನು ಆಡ್ತಾ ಇದ್ದಾರೆ. ಇಂಥದ್ರಲ್ಲಿ ಈಗಾಗಲೇ ಮೊದಲ ಬಾರಿಯ ಸಂಪುಟದಲ್ಲೇ ಅನೇಕ ಹಿರಿಯರಿದ್ದಾರೆ. ಹೀಗಾಗಿ ಅವರೆಲ್ಲರನ್ನೂ ಕೂಡ ಬದಿಗಿಟ್ಟಿಗೆ ಮತ್ತೆ ಅದೇ ಹಳೆ ಮುಖಗಳಿಗೆ ಮಣೆ ಹಾಕಿದ್ರೆ ಸರಿಯಾದಂಥ ಮೆಸೇಜ್ ಹೋಗಲ್ಲ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಈ ಒಂದು ನಿಟ್ಟಿನಲ್ಲಿ ಯುವ ಮುಖಗಳು ಅಥವಾ ಹೊಸಬರು ಅನ್ನೋ ಒಂದು ಅರ್ಥ ಅಂದ್ರೆ ಮೊಟ್ಟ ಮೊದಲಿಗೆ ಬಾರಿ ಬಂದವರು ಅಂತಲ್ಲ, ಅಥವಾ ಈಗಾಗಲೇ ಜನ್ಜಿ ಮಾದರಿಯ ಯುವಕರು ಅಂತಲ್ಲ, ಬದಲಾಗಿ ಯುವಕರಿಗೆ ಅಪ್ರೋಚಬಲ್ ಆಗಿರುವಂಥವ್ರು, ಯುವ ಸಮುದಾಯವನ್ನು ಸೆಳೆಯಬಲ್ಲಂಥವ್ರು, ಜೊತೆಗೆ ಈಗಾಗಲೇ ಯುವಕರ ಜೊತೆಗೆ ಉತ್ತಮವಾದ ಸಂವಾದವನ್ನು, ಸಂಪರ್ಕವನ್ನು ಸಾಧಿಸಬಲ್ಲ ಅಂತ ನಾಯಕತ್ವ ಅಂಥವರಿಗೆ ಹೆಚ್ಚಿನ ಮಣೆಯನ್ನು ಹಾಕೋದಕ್ಕೆ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾ ಇದೆ. ಜೊತೆಗೆ ಕೇವಲ ಪಕ್ಷವೊಂದೇ ಅಷ್ಟೇ ಅಲ್ಲ, ಪಕ್ಷದ ಹೊರತಾಗಿ ಕೂಡ ತಮ್ಮದೇ ಆದಂಥ ಆಪ್ತ ಬಳಗದಿಂದಲೂ ಕೂಡ, ಪರ್ಯಾಯ ಸೋರ್ಸ್ಗಳಿಂದಲೂ ಕೂಡ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಇದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಜಿಲ್ಲಾವಾರು ಸಮೀಕರಣಗಳು ಕೂಡ ಆಗ್ತಾರೆ. ಜಿಲ್ಲಾವಾರು ಯಾರಿಗೆ ನಾಯಕತ್ವವನ್ನು ಕೊಡಬೇಕಾಗತ್ತೆ, ಯಾರಿಗೆ ಮಂತ್ರಿಗಳ ಸ್ಥಾನವನ್ನು ಕೊಡಬೇಕಾಗತ್ತೆ, ಇದರ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗಾಗಲೇ ಬೆಳಗಾವಿ ಬಗ್ಗೆ ಹೇಳಬೇಕು ಅಂದರೆ, ಬೆಳಗಾವಿಯಲ್ಲಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪೈಪೋಟಿಲಿದ್ದಾರೆ. ಲಕ್ಷ್ಮಣ್ ಸವದಿ ಅವರಿಗೆ ಈಗಾಗಲೇ ಮಾತು ಕೊಡಲಾಗಿದೆ, ಅವರನ್ನ ಪಕ್ಷಕ್ಕೆ ಕರುವಂಥ ಸಂದರ್ಭದಲ್ಲಿ ಮಂತ್ರಿ ಮಾಡ್ತೀನಿ ಅಂತ ಹೇಳಲಾಗಿತ್ತು. ಇದ್ರ ಜೊತೆಗೆ ಅಶೋಕ್ ಪಟ್ಟಣ್ ಕೂಡ ಸೀನಿಯರ್ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಇದ್ದಾರೆ. ಹೀಗಾಗಿ ಮೂರಲ್ಲಿ ಇಬ್ಬರು ಮಾತ್ರ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಒಬ್ಬರಿಗೆ ಸಿಕ್ಕರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ವೇಳೆ ಆ ಥರ ಸಂದರ್ಭ ಎದುರಾದರೆ ಅವರನ್ನು ಕನ್ವಿನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ, ಬೆಳಗಾವಿ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರನ್ನ ಕರೆದು ಇಬ್ಬರಲ್ಲಿ ಅಥವಾ ಮೂರಲ್ಲಿ ಯಾರಿಗಾರು ಇಬ್ಬರಿಗೆ ಸಿಗ್ಬೋದು ಅಥವಾ ಒಬ್ಬರಿಗೆ ಸಿಗ್ಬೋದು, ಹೀಗಾಗಿ ಸಿಟ್ಟಾಗಬೇಡಿ, ಮುಂದಿನ ಹಂತದಲ್ಲಿ ಬೇರೆ ರೀತಿಯಂಥ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋಣ ಅನ್ನುವಂಥ ವಿಶ್ವಾಸವನ್ನು ತುಂಬುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂದರೆ, ಈ ನಾಗೇಂದ್ರ ಅವರ ಸಂಪುಟ ಸೇರ್ಪಡೆಗೂ ಕೂಡ ಸಾಕಷ್ಟು ಕಸರತ್ತು ನಡೀತಾ ಇದೆ. ನಾಗೇಂದ್ರ ಅವರು ಕೂಡ ಈಗಾಗಲೇ ತಮ್ಮದೇ ಆದಂಥ ರೀತಿಯಲ್ಲಿ, ತಮ್ಮದೇ ಆದಂಥ ಮೂಲಗಳಲ್ಲಿ, ತಮ್ಮದೇ ಆದಂಥ ಬೆಂಬಲಿಗರು, ನಾಯಕರನ್ನು ಹಿಡಿದಿಟ್ಕೊಂಡು ಅವರನ್ನು ಲಾಬಿ ಮೂಲಕ ಸಂಪುಟಕ್ಕೆ ಎಂಟ್ರಿ ಕೊಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಈಗಾಗಲೇ ವಾಲ್ಮೀಕಿ ಪ್ರಕರಣ ಇದೆ. ವಾಲ್ಮೀಕಿ ಪ್ರಕರಣದ ಹಿನ್ನೆಲೆಯಲ್ಲಿ ಏಕಾಏಕಿ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡ್ರೆ ಯಾವ ರೀತಿ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಥವಾ ಯಾವ ರೀತಿ ಏನಾಗುತ್ತೆ, ಇದೆಲ್ಲವೂ ಕೂಡ ಲೆಕ್ಕಾಚಾರ ಇದೆ. ಹೀಗಾಗಿ ಈಗ ಮೇಲ್ನೋಟಕ್ಕೆ SITಯನ್ನು ರಚನೆ ಮಾಡಲಾಗಿತ್ತು ರಾಜ್ಯ ಸರ್ಕಾರ. ಅದರಲ್ಲಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಅದು CBI ಕೇಸ್ ಇದೆ. ಹೀಗಾಗಿ ಲೀಗಲ್ ಆಗಿ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಥವಾ ಲೀಗಲ್ ಆಗಿ ಏನೆಲ್ಲ ಆಪ್ಷನ್ಸ್ಗಳಿದೆ. ಈ ಒಂದು ಕಾರಣಕ್ಕೋಸ್ಕರ ಅಭಿಷೇಕ್ ಮನು ಸಿಂಘವಿ ಅಂತ ಹಿರಿಯರ ಮೂಲಕ ಅಥವಾ ಹಿರಿಯ ವಕೀಲರ ಮೂಲಕ ಅಭಿಪ್ರಾಯವನ್ನು ಪಡೆದು ಆನಂತರ ತೀರ್ಮಾನ ಮಾಡಲಾಗುತ್ತಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಸ್ಪೀಕರ್ ವಿಚಾರಕ್ಕೂ ಕೂಡ ಚರ್ಚೆ ನಡೀತಾ ಇದೆ. ಒಂದು ಕಡೆಗೆ BR ಪಾಟೀಲ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಗೆ HK ಪಾಟೀಲ್ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರಿಗೆ ಆಪ್ಷನ್ಸ್ ಕೊಡಲಾಗಿತ್ತು, ಆಫರ್ ಇಡಲಾಗಿತ್ತು ಅನ್ನುವಂಥ ಮಾಹಿತಿ ಇದೆ. ಅದನ್ನು ಅವರು ಒಪ್ಕೊಂಡ್ರ ಅಥವಾ ತಿರಸ್ಕಾರ ಮಾಡೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ HK ಪಾಟೀಲ್ ಇದರಲ್ಲಿ ಈ ಸ್ಪೀಕರ್ ಸ್ಥಾನದಲ್ಲಿ ಫ್ರಂಟ್ ರನ್ನರ್ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನೂ ಸರ್ಕಸ್ಗಳು ನಡೀತಾ ಇದೆ. ಯಾರಿಗೂ ಕೂಡ ಈ ಕ್ಷಣಕ್ಕೆ ಕ್ಲಾರಿಟಿ ಇಲ್ಲ. ಎಲ್ಲ ನಾಯಕರು ಹೇಳ್ತಿದ್ದಾರೆ ನಮ್ಮ ನಾಯಕರದ್ದು ಈಗಾಗಲೇ ಆಗೋಗಿದೆ, ಸಂಪುಟ ಸೇರ್ಪಡೆ ಪಕ್ಕ ಅಂತ ಹೇಳ್ತಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಸೋಮವಾರ ಬೆಳಗ್ಗೆನೇ ಈ ವಿಚಾರವಾಗಿ ಒಂದು ಸ್ಪಷ್ಟವಾದ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ, ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ. ಶಕುಂತಲಾ, ಧನ್ಯವಾದ ಪ್ರಮೋದ್. ಲೈವ್ ಅಪ್ಡೇಟ್ಸ್ಗಾಗಿ